ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ತಾರಕಕ್ಕೆ. ಮೂವರು ನಾಯಕರ ಮಧ್ಯೆ ರಹಸ್ಯ ಮಾತುಕತೆ. ಕಾಂಗ್ರೆಸ್ ಶಾಸಕಾಂಗ ಸಭೆಯ ಬಳಿಕ ಸುರ್ಜೇವಾಲಾ, ಸಿದ್ದರಾಮಯ್ಯ, ಡಿಕೆಶಿ ನಡುವೆ 2.5 ಗಂಟೆ ಚರ್ಚೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ 2028ರಲ್ಲಿ ಅಧಿಕಾರ. ಸುರ್ಜೇವಾಲಾ ಮುಂದೆ ಸತೀಶ್ ಜಾರಕಿಹೊಳಿ ಡಿಮಾಂಡ್. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ರಾಜಕೀಯ ಜಂಜಾಟ ಮರೆತು ಕ್ರಿಕೆಟ್ ಆಡಿದ ಸಾಹುಕಾರ್. ಸಚಿವರ ಕಾರ್ಯವೈಖರಿ ಮೇಲೆ ಹೈಕಮಾಂಡ್ ಕಣ್ಣು. ಇಲಾಖಾವಾರು ಸಚಿವರ ಕಾರ್ಯದಕ್ಷತೆಯ ಬಗ್ಗೆ ವರದಿ ನೀಡುವಂತೆ ಸೂಚನೆ. ವರದಿ ಆಧರಿಸಿ ಕೆಲ ಸಚಿವರನ್ನ ಕೈಬಿಡೋ ಸಾಧ್ಯತೆ. ಲೋಕಾಯುಕ್ತ ಅಧಿಕಾರಿಗಳು ಬಂದಿದ್ದಾರೆ, ತನಿಖಾ ವರದಿ ತಂದಿಲ್ಲ. ವಕೀಲರ ಹೇಳಿಕೆಗೆ ಹೈಕೋರ್ಟ್ ಬೇಸರ. ತರೋಕೆ ಹೇಳಿತ್ತಲ್ವಾ, ನಾಳೆಯೊಳಗೆ ಸಲ್ಲಿಸಬೇಕು. ಮೂಡಾಕ್ಕೆ ಸಿಬಿಐಗೆ ಹಸ್ತಾಂತರಿಸೋ ಕುರಿತು ಅರ್ಜಿ ವಿಚಾರಣೆ ಜನವರಿ 27ಕ್ಕೆ ಮುಂದೂಡಿಕೆ. ಮಾಜಿ ದೋಸ್ತಿ ಆಯ್ತು, ಈಗ ಮೈತ್ರಿ ನಡುವೆ ಕ್ರೆಡಿಟ್ ಫೈಟ್. ಶ್ರೀರಂಗಪಟ್ಟಣ ಅರಸೀಕೆರೆ ರಾಜ್ಯ ಹೆದ್ದಾರಿ ವಿಚಾರಕ್ಕೆ ಎಚ್ಡಿಕೆ, ನಾರಾಯಣಗೌಡ ಬೆಂಬಲಿಗರ ಮಧ್ಯೆ ಫೈಟ್. ಸಾಮಾಜಿಕ ಜಾಲತಾಣದ ಮೂಲಕ ಜೆಡಿಎಸ್ಗೆ ಬಿಜೆಪಿ ಕೌಂಟರ್. ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಸಚಿವ ಹೆಬ್ಬಾಳ್ಕರ್ಗೆ ಚಿಕಿತ್ಸೆ ಮುಂದುವರಿಕೆ. ಕತ್ತು ಮತ್ತು ಬೆನ್ನಿನ ಮೂಳೆಯ L2, L4ಗೆ ಫ್ರಾಕ್ಚರ್ ಹಿನ್ನೆಲೆ ಚಿಕಿತ್ಸೆ. ಇನ್ನೆರಡು ದಿನ ಆಸ್ಪತ್ರೆಯಲ್ಲಿ ಇರಲಿರೋ ಹೆಬ್ಬಾಳ್ಕರ್. ಮಾಜಿ ಶಾಸಕ ದಡೇಸುಗೂರ್ ವಿರುದ್ಧ ಅಕ್ರಮ ಮರಂ ಗಣಿಗಾರಿಕೆಯ ಆರೋಪ. ಎಫ್ಐಆರ್ ದಾಖಲಾಗಿದ್ದು ಮಾತ್ರ ಸತ್ತ ವ್ಯಕ್ತಿಯ ಮೇಲೆ. 10 ವರ್ಷಗಳ ಹಿಂದೆ ಜಮೀನಿನ ಮಾಲೀಕ ಅಪ್ಪಾರಾವ್ ಸಾವು. ಗಣಿಗಾರಿಕೆ ನಡೆಸಿದ ಸೂತ್ರಧಾರರ ವಿರುದ್ಧ ಕೇಸಿಗೆ ಆಗ್ರಹ. ಸೋಷಿಯಲ್ ಮೀಡಿಯಾದಲ್ಲಿ ಶ್ರೀಮಂತ ಯುವತಿಯರನ್ನ ಹುಡುಕ್ತಾ ಇದ್ದ. ಮದುವೆ ಆಗ್ತೀನಿ ಅಂತ ನಂಬಿಸಿ ಟೋಪಿ ಹಾಕ್ತಿದ್ದ. ಬೆಳ್ಳಂದೂರು ಠಾಣೆಯಲ್ಲಿ ಕೇರಳ ಮೂಲದ ಟಾಮಿ ಫೆರ್ನಾಂಡಿಸ್ ವಿರುದ್ಧ ದೂರು. ಇಂದು 6 ಶರಣಾಗತಿ ನಕ್ಸಲರು ಚಿಕ್ಕಮಗಳೂರಿಗೆ ಶಿಫ್ಟ್ ಸಾಧ್ಯತೆ. ಎನ್ಐಎ ಕೋರ್ಟ್ ಅನುಮತಿ ನೀಡಿದರೆ ಚಿಕ್ಕಮಗಳೂರು ನಗರ ಪೊಲೀಸರ ವಶಕ್ಕೆ. ವಿವಿಧ ಪ್ರಕರಣಗಳ ತನಿಖೆಗಾಗಿ ವಶಕ್ಕೆ ಕೇಳಲಿರೋ ಪೊಲೀಸರು. ಡ್ರೋನ್ ಕ್ಯಾಮೆರಾದ ಮೊರೆ ಹೋದ BMRCL ಮೆಟ್ರೋ ಪಿಲ್ಲರ್ ವಯಾಡಕ್ಟ್ ಪರಿಶೀಲನೆಗೆ ಡ್ರೋನ್ ಬಳಕೆ. MG ರಸ್ತೆ ಬೈಯಪ್ಪನಹಳ್ಳಿ ವಿಭಾಗದಲ್ಲಿ ಕೆಲಸಕ್ಕೆ ವೇಗ. ಟ್ರಾಫಿಕ್ ಜಾಮ್ ಸಮಸ್ಯೆ ಕಡಿಮೆಯಾಗುವ ನಿರೀಕ್ಷೆ. ಮೈಸೂರಿನ ರಾಂಪುರ, ಶಿರಮಳ್ಳಿ ಸೇರಿ ಸುತ್ತಮುತ್ತಲ ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ. ಸಾಲ ಮರುಪಾವತಿ ಮಾಡಲಾಗದೆ ಮನೆ ಬಿಟ್ಟ ಗ್ರಾಮಸ್ಥರು. ಕಿರುಕುಳಕ್ಕೆ ಬ್ರೇಕ್ ಹಾಕಲು ಸ್ಥಳೀಯರ ಒತ್ತಾಯ. ಕೊಪ್ಪಳದಲ್ಲಿ ಐತಿಹಾಸಿಕ ಗವಿಸಿದ್ದೇಶ್ವರ ಜಾತ್ರೆಗೆ ಕ್ಷಣಗಣನೆ. ಸಂಜೆ ನಡೆಯಲಿದೆ ಅದ್ಧೂರಿ ಗವಿಸಿದ್ದೇಶ್ವರ ಅಜ್ಜನ ರಥೋತ್ಸವ. ನಿನ್ನೆಯಿಂದಲೂ ಕಾಲ್ನಡಿಗೆಯಲ್ಲಿ ಬರ್ತಿದ್ದಾರೆ ಭಕ್ತರು. 8 ಲಕ್ಷಕ್ಕೂ ಅಧಿಕ ಜನ ಸೇರೋ ನಿರೀಕ್ಷೆ. ಭಕ್ತರಿಗಾಗಿ ಮಹಾಪ್ರಸಾದದ ವ್ಯವಸ್ಥೆ. ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ. ನಿನ್ನೆ ಒಂದೇ ದಿನ 3.5 ಕೋಟಿಗೂ ಅಧಿಕ ಭಕ್ತರಿಂದ ಪುಣ್ಯ ಸ್ನಾನ. ಇವತ್ತು ಕೋಟ್ಯಾಂತರ ಜನ ಪುಣ್ಯ ಸ್ನಾನ ಮಾಡೋ ನಿರೀಕ್ಷೆ. ಕುಂಭಮೇಳದಿಂದ ನ್ಯೂಸ್ ಫಸ್ಟ್ ಕಂಟಿನ್ಯೂಸ್ ಕವರೇಜ್. ನೆಲ್ಸನ್ ನಿರ್ದೇಶನದಲ್ಲಿ ಹುಕುಂ ಮಾಡಲು ಬರ್ತಿದ್ದಾನೆ ಟೈಗರ್. ಸೂಪರ್ ಸ್ಟಾರ್ ರಜನಿ ನಟನೆಯ ಜೈಲರ್ ಟೂರ್ ಟೀಸರ್ ರಿಲೀಸ್. ಒಂದೇ ದಿನದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೇವ್ಸ್ ಬ್ಲಾಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.